ವಿದ್ಯುತ್ ದರ ಏರಿಕೆಗೆ ಮುಂದಾಗಿದೆ ಬೆಸ್ಕಾಂ. ಕೆಇಆರ್ಸಿಗೆ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಬೆಸ್ಕಾಂ ಮುಂದಾಗಿರುವಂತದ್ದು. ವಿದ್ಯುತ್ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗುತ್ತೆ. ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆ ದರ ಏರಿಕೆಗೆ ಈಗಾಗಲೇ ಪ್ರಸ್ತಾವನೆಯನ್ನ ರೆಡಿ ಮಾಡಿದ್ದು, ವಿದ್ಯುತ್ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಈಗ ಬೆಸ್ಕಾಂ ಮುಂದಾಗಿದೆ. ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆಯ ವಿಚಾರವಾಗಿ ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆಯ ದರವನ್ನ ಏರಿಕೆ ಮಾಡೋದಕ್ಕೆ ಒಂದು ಚರ್ಚೆ ನಡೆಸಲಾಗಿತ್ತು. ಮುಂದಿನ 3 ವರ್ಷಗಳಿಗೆ ಅನ್ವಯವಾಗುವಂತೆ ಈಗ ಏನಾದರೂ ದರ ಏರಿಕೆ ಮಾಡಿದ್ರೆ ಅದು ಮುಂದಿನ 3 ವರ್ಷಗಳಿಗೂ ಕೂಡ ಅನ್ವಯ ಆಗುತ್ತೆ. ಆ ರೀತಿ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದೆ. ದರ ಏರಿಕೆಗೆ ಅನುಮತಿ ನೀಡುವಂತೆ ಬೆಸ್ಕಾಂ ಮನವಿಯನ್ನ ಮಾಡಿರುವಂತದ್ದು. ಈಗ ದರ ಏರಿಕೆ ಮಾಡಿದ್ರೆ ಮುಂದಿನ 3 ವರ್ಷದವರೆಗೂ ಕೂಡ ದರ ಏರಿಕೆ ಇರಬೇಕು. ಫೆಬ್ರವರಿ 17ರಂದು ದರ ಏರಿಕೆಯ ಸಂಬಂಧ ಆಕ್ಷೇಪಣೆಯನ್ನ ಸ್ವೀಕಾರ ಮಾಡಲಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ದರ ಏರಿಕೆಗೆ ಮುಂದಾಗಿದೆ ಬೆಸ್ಕಾಂ. ಇದ್ರ ಬಗ್ಗೆ ಸಭೆಯನ್ನ ನಡೆಸಿ ಸಭೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಯ ವಿಚಾರವಾಗಿ ಚರ್ಚೆಯನ್ನ ಕೂಡ ನಡೆಸಲಾಗಿತ್ತು. ಅದಾದ ನಂತರ ದರ ಎಷ್ಟು ಏರಿಕೆ ಮಾಡಬೇಕು, ಯಾಕಂದ್ರೆ ಎಲ್ಲಾ ವಿಭಾಗದಲ್ಲೂ ದರ ಏರಿಕೆ ಆಗ್ತಾ ಇದೆ. ಒಂದು ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ದಾಯ್ತು. ಅದಾದ ನಂತರ ವಸ್ತುಗಳ ಬೆಲೆಯ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಗೃಹ ಜ್ಯೋತಿಯ ಮುಖಾಂತರವಾಗಿ ನಿಮ್ಮ ಮನೆಗಳನ್ನೆಲ್ಲ ಕೂಡ ಬೆಳಗ್ತೀನಿ ಅಂತ ಭರವಸೆಯನ್ನ ಕೊಟ್ಟಂತ, ಗ್ಯಾರಂಟಿ ಕೊಟ್ಟಂತ ಸರ್ಕಾರ ಈಗ ಬೆಸ್ಕಾಂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಂಡಿರುವಾಗ ಏನು ಹೇಳುತ್ತೋ ಗೊತ್ತಿಲ್ಲ. 200 ಯೂನಿಟ್ ಅನ್ನ ಫ್ರೀ ಕೊಡ್ತೀವಿ, ಪ್ರತಿ ಮನೆ ಕೂಡ 200 ಯೂನಿಟ್ ನಿಂದ ಬೆಳಗ್ಲಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಗೃಹ ಜ್ಯೋತಿಯ ಭಾಗ್ಯವನ್ನ ನಮಗೆ ಕೊಟ್ಟಿದ್ದಾರೆ. ಒಂದು ಕೈಲಿ ಕೊಡೋದು, ಇನ್ನೊಂದು ಕೈಲಿ ಕಿತ್ಕೊಳ್ಳೋದು. ಅಂದ್ರೆ ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ, ಹಂಗೆ ಈ ಕಡೆ ಕೊಟ್ಟು ಈ ಕಡೆ ಕಿತ್ಕೊಳ್ಳೋ ರೀತಿ ನಾನಾ ರೀತಿಯಲ್ಲಿ ತೆರಿಗೆಯ ಭಾರವನ್ನ ಜನರ ಮೇಲೆ ಒರೆಸಿದ್ದಾಯ್ತು. ಒಂದು ನೀರಿನ ದರವನ್ನ ಏರಿಕೆ ಮಾಡಿದ್ದಾಯ್ತು. ಅದಾದ ನಂತರವಾಗಿ ಈಗ ಬಸ್ ಟಿಕೆಟ್ ದರ ಏರಿಕೆ ಆಯ್ತು. ಇನ್ನ ಕೆಲವೊಂದಿಷ್ಟು ಕಂದಾಯ ಇಲಾಖೆಗೆ ಸೇರಿದಂತಹ ಪತ್ರಗಳ ವಿಚಾರವಾಗಿ ಏರಿಕೆ